ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಏನಪ್ಪ ಕೌಸಲ್ಯ ಇಷ್ಟೊಂದು ದಿನ ಇರಲಿಲ್ಲ ಅಂತ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ. ಅಫ್ಕೋರ್ಸ್ 2024 ದಸರಾ ಮುಗಿದ ನಂತರ ಬಹುಶಃ ಒಂದಷ್ಟು ಪರ್ಸ್ನಲ್ ರೀಸನ್ಸ್ ಅಥವಾ ಒಂದಷ್ಟು ಬೇರೆ ಬೇರೆ ಕಾರಣಗಳಿಂದ ನಾವು ಯಾವುದೇ ಥರದ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ. ಬಹಳಷ್ಟು ಜನ ನಮಗೆ ಮೆಸೇಜ್ ಮೂಲಕ ಕಮೆಂಟ್ಸ್ನ ಮೂಲಕ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಮೇಡಮ್ ಮಾಡ್ತಾ ಇಲ್ಲ, ಅಥವಾ ಕೌಸಲ್ಯ ಅವರೇ ನೀವು ಮಾಡಿ ನಿಮ್ಮ ವಿಡಿಯೋಗಳನ್ನು ನೋಡಬೇಕು ಅಂತ. ಆ್ಯಕ್ಚುಲಿ ಏನಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ಅತಿ ಹೆಚ್ಚಿನ ವಿಡಿಯೋಗಳು ನಾವು ಆನೆಗಳ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಸೊ ಅದು ಹಾಗಾಗಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಆನೆಗಳ ವಿಡಿಯೋ ನೋಡಬೇಕು ಅಂತಲೇ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಫಸ್ಟ್ಲಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಂಡ್ ಸಾರಿ ಫಾರ್ ಡಿಸಪಾಯಿಂಟಿಂಗ್, ನಿಮ್ಮನ್ನೆಲ್ಲರೂ ಇಷ್ಟು ದಿನ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ಅದಕ್ಕೆ ಅದರದೇ ಆದಂಥ ಪ್ರತ್ಯೇಕ ಕಾರಣಗಳಿತ್ತು, ಸೊ ಮಾಡಲಿಕ್ಕಾಗಲಿಲ್ಲ. ಇವಾಗಲೂ ಕೂಡ ಇನ್ಫ್ಯಾಕ್ಟ್ ಆ ಕಾರಣಗಳು ಮುಂದುವರಿತಾ ಇದೆ. ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ಕಷ್ಟದಲ್ಲೂ ಯಾಕೆ ಮಾಡ್ತಾ ಇದ್ದೀರಾ ಅಂತಲ್ಲ, ಇಲ್ಲ ಯೂಶಲಿ ಆನೆ ವಿಡಿಯೋ ಮಾಡಬೇಕಂದ್ರೇ ನಮಗೆ ತುಂಬ ಇಷ್ಟ. ಆದರೆ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಸಾಧ್ಯತೆಗಳು ಕಮ್ಮಿ ಇದ್ದು, ಬಟ್ ನಮ್ಮ ವೀಕ್ಷಕರನ್ನ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಮಾಡಬಾರ್ದು ಅನ್ನುವಂಥದ್ದು. ಇನ್ನೊಂದು ಕಡೆ ನಮ್ಮನ್ನು ನಾವು ಕಟ್ಟಿ ಹಾಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲಿ ಆನೆಗಳ ಒಂದು ವಿಚಾರ ಕಿವಿಗೆ ಬೀಳ್ತಾನೆ ಇರುತ್ತೆ. ಸೊ ಇಲ್ಲಿ ಒಂದು ಸೆಲೆಕ್ಷನ್ ನಡೀತಾ ಇದೆಯಂತೆ, ಈ ಆನೆ ಶಿಬಿರಕ್ಕೆ ಆಲ್ರೆಡಿ ಹೋಗಿದ್ದಾರಂತೆ, ಈ ಆನೆ ಆಯ್ಕೆ ಆಗಿದೆಯಂತೆ, ಇಂಥ ವಿಚಾರಗಳನ್ನು ಕೇಳ್ತಾ ಇದ್ದಾಗಲೇ ನಮಗೊಂದು ತವಕ, ಒಂದು ತುಡಿತ, ಹೌದಲ್ವಾ ಈ ವಿಚಾರನ ನಾವು ತಿಳ್ಕೊತಾ ಇದ್ದೀವಿ, ಆ ಆನೆ ಲವರ್ಸ್ಗಳಿಗೆ ಅಥವಾ ಈ ವಿಚಾರಕ್ಕೆ ಅಪ್ಡೇಟ್ಸ್ ವೆಯ್ಟ್ ಮಾಡ್ತಿರೋರ್ಗೂ ಕೂಡ ತಿಳಿಸ್ಬೇಕು ಅನ್ನುವಂಥ ಒಂದು ಕಾತ್ರ ಏನಿದೆಯಲ್ಲ, ಮತ್ತೆ ನಮ್ಮನ್ನು ಯೂಟ್ಯೂಬ್ ಚಾನಲ್ ಕಡೆಗೆ ಎಳ್ಕೊಂಡು ಬಂದುಬಿಟ್ಟಿದೆ. ಆ್ಯಂಡ್ ಇಷ್ಟು ದಿನ ನಮ್ಮ ವಿಡಿಯೋಗಳಲ್ಲಿ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ 100 to 100% ಎಲ್ಲ ಅಪ್ಡೇಟ್ಸ್ನ ನಾನು ಕೊಡ್ತೀನಿ ಅಂತ ನಿಮಗೆ ಯಾವುದೇ ಥರ ಪ್ರಾಮಿಸ್ ಮಾಡಲ್ಲ. ಬಟ್ ಎಷ್ಟು ಸಾಧ್ಯವಾಗುತ್ತೋ ನಮ್ಮ ಒಂದು ಚಾನಲ್ನ ಮುಖೇನ ಅಷ್ಟು ವಿಡಿಯೋಗಳನ್ನು ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವಂತೂ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಆ್ಯಂಡ್ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬೇಸಿಕಲಿ ಚಾನಲ್ನ ನಾವು ಆನೆಗಳ ವಿಡಿಯೋ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೇ ಅಲ್ಲ. ಬಟ್ ಹೋಗ್ತಾ ಇದು ಒಂಥರ ಆನೆ ಚಾನಲ್ ಆಗಿ ಬದಲಾವಣೆ ಆಗಿದೆ. ಸೊ ಹಾಗಾಗಿ ಆನೆಗಳು ವಿಡಿಯೋ ಅಥವಾ ದಸರಾಗೆ ಬರ್ತಾ ಇದೆ ಅಂತ ಅಂದಿದ ತಕ್ಷಣ ಅದರದ್ದು ವೀಡಿಯೋಸ್ಗಳನ್ನು ಕವರ್ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಜನಕ್ಕೆ ಹಬ್ಬ ಬಂದ್ರಪ್ಪ, ಇವರು ಆನೆಗಳು ಬರ್ತಾ ಇದೆ ಅಂತಂದರೆ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ ಅಂತ. ದಯವಿಟ್ಟು ವೀಕ್ಷಕರೇ ಒಂದು ವಿಚಾರ ಹೇಳ್ತೀನಿ. ಅಂದರೆ ಯೂಟ್ಯೂಬ್ ಅಂದಿದ ತಕ್ಷಣ ನಿಮ್ಮೆಲ್ರಿಗೂ ಒಂದು ಪರಿಕಲ್ಪನೆ ಇದೆ, ಏನಂತಂದರೆ ಯೂಟ್ಯೂಬಿಂದ ಕಾರ್ ತೊಗೊಂಡ್ರಂತೆ, ಯೂಟ್ಯೂಬ್ ದುಡ್ಡಿಂದ ಮನೆ ಕಟ್ಟಿದಾರಂತೆ, ಯೂಟ್ಯೂಬ್ ದುಡ್ಡಿಂದ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರಂತೆ. ಹೌದು, ಐ ಅಗ್ರಿ. ಯಾರಿಗೆ ಅಂತಂದರೆ ಯೂಟ್ಯೂಬ್ನ ಪ್ರೊಫೆಷ್ನಲ್ ಆಗಿ ಯಾರು ತೊಗೊಂಡು ಪ್ರತಿನಿತ್ಯವೂ ಅವರು ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯವೂ ಒಂದು ವಿಡಿಯೋ ಮಾಡ್ತಾ ಇರ್ತಾರೆ, ಅವರಿಗೆ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಸಾಧ್ಯತೆ ಖಂಡಿತವಾಗ್ಲೂ ಯೂಟ್ಯೂಬ್ ಇದೆ. ಯೂಟ್ಯೂಬ್ ಹ್ಯಾಸ್ ದಟ್ ವೈಡ್ ವಿಂಡೋ ಇದೆ. ಆದರೆ ನನ್ನ ಪ್ರೊಫೆಷನ್ ಇದಲ್ಲ, ಅಥವಾ ನನ್ನ ಕ್ಯಾಮ್ರಾಮ್ಯಾನ್ದು ಪ್ರೊಫೆಷನ್ ಇದಲ್ಲ. ನಾವು ಇದನ್ನು ನಿಜವಾಗ್ಲೂ ಪ್ರವೃತ್ತಿಯಾಗಿ ತಗೊಂಡಿದ್ದು ಯಾವುದೇ ಥರ ವೃತ್ತಿಯಲ್ಲ. ಸೊ ಹಾಗಾಗಿ ಇದರಿಂದ ಯಾವುದೇ ಥರ ದುಡ್ಡನ್ನು ನಾವು ಮಾಡ್ಕೊಳ್ತಾ ಇಲ್ಲ. ಇದು ನಮ್ಮ ಒಂದು ಖುಷಿಗೋಸ್ಕರ, ನಿಮ್ಮ ಒಂದು ಖುಷಿಗೋಸ್ಕರ. ಹಾಗೆ ವೃತ್ತಿಪರವಾಗಿ ನಾನು ಆ್ಯಂಕರ್ ಆಗಿದ್ದೀನಿ. ಸೊ ನಾನು ಒಂದು ಸ್ಟೇಜ್ ಇವೆಂಟ್ಸ್ಗಳನ್ನು ಮಾಡಬೇಕು. ಈ ಮುಂಚೆ ಕೂಡ ಹೇಳಿದ್ದೀನಿ. ಅಂದರೆ ನಾನು ಇದನ್ನು ತೋರಿಕೆಗೆ ಹೇಳ್ಕೊಳ್ತಾ ಇಲ್ಲ. ನನ್ನ ಒಂದು ಕಾರ್ಯಕ್ರಮಗಳು ಹೇಗಿರುತ್ತೆ ಅಂದರೆ ಆಲ್ ಓವರ್ ಕರ್ನಾಟಕ ನಾನು ಹೋಗಬೇಕಾಗಿರುತ್ತೆ. ಯಾವ ಸಮಯದಲ್ಲಿ ಎಲ್ಲಿ ಪ್ರೋಗ್ರಾಮ್ಸ್ಗಳಿಗೆ ನನ್ನ ಡೇಟ್ಸ್ಗಳು ಬ್ಲಾಕ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೇಮ್ ವೈಸ್ ನನ್ನ ಕ್ಯಾಮ್ರಾಮನ್ ಸಿದ್ದು ಏನಿದ್ದಾರೆ, ಇಷ್ಟು ವರ್ಷದಲ್ಲಿ ಹಿ ಹಸ್ ಬೀನ್ ಅ ವಂಡರ್ಫುಲ್ ಕ್ಯಾಮ್ರಾಮನ್. ಆ್ಯಂಡ್ ಅವರು ಪ್ರೊಫೆಷ್ನಲ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ಆ್ಯಂಡ್ ನಮ್ಮದೇ ಆದಂಥ ಒಂದು ಸ್ಟುಡಿಯೋ ಇದೆ ಮೈಸೂರಿನಲ್ಲಿ, ವಿನ್ಯಾಸ್ ಕ್ರಿಯೇಷನ್ ಅಂತ ಹೇಳಿ. ಸೊ ನಮ್ಮ ಸ್ಟುಡಿಯೋನಲ್ಲಿ ವಿ ಹ್ಯಾವ್ ದ ರೆಂಟಲ್ ಡ್ರೆಸ್ಸಸ್, ಅಂದರೆ ಪ್ರೀ ವೆಡ್ಡಿಂಗ್ ರೆಂಟಲ್ ಡ್ರೆಸ್ಸಸ್ ಎಲ್ಲ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಇಂಡೋರ್ ಫೋಟೋಶೂಟ್ ಸ್ಟುಡಿಯೋ. ಸೊ ಎಲ್ಲವನ್ನೂ ನಾವು ಮ್ಯಾನೇಜ್ ಮಾಡಬೇಕು. ಸೊ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಾ ಜೊತೆಯಲ್ಲಿ ಯೂಟ್ಯೂಬಿಗೆ ಸಮಯ ಕೊಡಬೇಕು. ಬೇರೆ ವ್ಲಾಗರ್ಸ್ ಥರ ನಾವು ಎಲ್ಲೋ ಹೋಗಿ ಯಾವುದೋ ಒಂದು ವಿಡಿಯೋ ಮಾಡೋದಾಗಿದ್ದರೆ ಬಹುಶಃ ಇದು ಕಷ್ಟ ಆಗ್ತಾ ಇರಲಿಲ್ಲ. ಬಟ್ ನಾವು ಆನೆಗಳು ಬಂದಂಥ ಸಂದರ್ಭದಲ್ಲೇ ಮಾಡಬೇಕು. ಆ ದಿನದ ಅಪ್ಡೇಟ್ಸ್ ಏನಿರುತ್ತೆ ಅದೇ ಸಂದರ್ಭದಲ್ಲಿ ನಾವು ಮೈಸೂರಲ್ಲಿ ಅವೈಲಬಲ್ ಇರಬೇಕು. ಅಥವಾ ಇನ್ನೆಲ್ಲೋ ಏನು ಆನೆಗಳನ್ನು ಗಜಪಯಣ ಮಾಡ್ತಾ ಇದ್ದಾರೆ ಅಂದರೆ ನಾವು ನಮ್ಮೆಲ್ಲ ಕೆಲಸವನ್ನು ಬಿಟ್ಟು ಅಲ್ಲಿ ಹೋಗಬೇಕು. ಸೊ ಇದೆಲ್ಲವನ್ನು ಮಾಡಬೇಕಿದೆಯಲ್ಲ, ಆ ಮಾಡಿದ ತಕ್ಕಾಗೆ ನಮಗೆ ಅದು ಪ್ರತಿಫಲವಾಗಿ ನಾವೇನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀವಿ ಅನ್ನುವಂಥದ್ದು ಏನಿಲ್ಲ. ಖಂಡಿತವಾಗ್ಲೂ ನಿಮಗೆ ಬೇಕಾದರೆ ನಾನು ಯಾವುದಾದ್ರೂ ಒಂದು ಟೈಮ್ನಲ್ಲಿ ನಮ್ಮ ಮಾನಿಟೈಸೇಷನ್ ಯಾವ ರೀತಿ ಆಗಿರುತ್ತೆ ಹೇಳ್ತೀನಿ. ನಾವೇನು ಖರ್ಚು ಮಾಡಿರ್ತೀವಿ ಬಹುಶಃ ಆ ಖರ್ಚನ್ನ ಫುಲ್ಫಿಲ್ ಮಾಡೋದಕ್ಕೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಹೊರತಾಗಿ. ಆದರೆ ನಾವೇನು ಕೆಲಸವನ್ನು ಬಿಟ್ಟು ಬಂದಿರ್ತೀವಲ್ಲ ಅದನ್ನು ನಾವು ಇದರಿಂದ ಖಂಡಿತವಾಗ್ಲೂ ದುಡ್ಕೋತಾ ಇಲ್ಲ. ಯಾಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಜನ ನಮಗೆ ಕಮೆಂಟ್ ಮೂಲಕ ಹೇಳ್ತಾರೆ, ಇವರು ದುಡ್ಡು ಮಾಡ್ಕೊಳ್ಳೋಕೆ ಬರ್ತಾರೆ ಆನೆಗಳು ವಿಡಿಯೋ ಮಾಡೋದಕ್ಕೆ, ಅಥವಾ ಇವರು ಇದರಿಂದ ಪ್ರಮೋಷನ್ ಮಾಡ್ಕೋತಾರೆ, ಇವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇಲ್ಲ. ಇದು ಒಂದು ನಿಮ್ಮಲ್ಲಿರುವಂಥ ಒಂದು ಏನು ಮಿಸ್ಕನ್ಸೆಪ್ಷನ್ ಇದೆಯಲ್ಲ ಅದನ್ನು ತೆಗೆದು ಹಾಕ್ಲಿಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ವಿ ಟ್ರೈ 100%. ನಮ್ಮ ಕೈಯಲ್ಲಿ ಎಷ್ಟು ನಾವು ಮೈಸೂರಿನಲ್ಲಿದ್ದು ಎಲ್ಲ ವೀಡಿಯೋಸನ್ನು ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋಸನ್ನು ಆನೆಗಳ ಬಗೆಗಿನ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.